ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಭೂಮಿಕಾ ಅಂತ ಅವ್ರದ್ದು ಮದುವೆ ಇತ್ತು ಚಳ್ಳಕೆರೆಯಲ್ಲಿ. ಸೊ ಮದುವೆ ಆರ್ಡರು ನನ್ನ ಫ್ರೆಂಡ್ ಕಡೆಯಿಂದ ನನಗೆ ಬಂದಿರೋದು. ಸೊ ಅವ್ರದ್ದು ಕೋ ಆರ್ಡರ್ ಅಂತಲೇ ಹೇಳ್ಬೋದು. ಈ ಮದುವೆಗೆ ನಮಗೆ ಬುಕ್ಕಿಂಗ್ ಆಗಿದ್ದು. ಸೊ ತುಂಬ ಮಿನಿಮಲ್ ಮೇಕಪ್ ಇರೋವಂಥ ಮೇಕಪ್ನ ವರ್ಕ್ ಮಾಡಿ ಕೊಡಬೇಕಿತ್ತು. ನೈಟ್ ರಿಸೆಪ್ಷನ್, ಬೆಳಗ್ಗೆ ಮುಹೂರ್ತಕ್ಕೆ 3 ಟೈಮ್ ಮೇಕಪ್ ಇತ್ತು. ಸೊ ಈ ಮೇಕಪ್ನ ನಾನು ಒಂದು ಒಳ್ಳೆ ಬಜೆಟಲ್ಲಿ ತೊಗೊಂಡಿದ್ದೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಒಂದು ಒಳ್ಳೆ ಪ್ರೈಸಿಂಗಲ್ಲಿ ನೀವೇನಾದರೂ ಮೇಕಪ್ ಆರ್ಟಿಸ್ಟ್ನ ಹುಡುಕ್ತಿದ್ರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೂಡ ಹಾಕಿರ್ತೀವಿ. ಆಲ್ ಓವರ್ ಕರ್ನಾಟಕ ನಾವು ಸರ್ವಿಸ್ನ ಕೊಡ್ತಿದ್ದೀವಿ. ಕಡಿಮೆ ಬಜೆಟಲ್ಲಿ ಮೇಕಪ್, ಸ್ಯಾರಿ, ಹೇರ್ ಸ್ಟೈಲ್, ಜ್ಯುವೆಲ್ರಿ ಕೂಡ ಇರುತ್ತೆ ನಮ್ಮದೇ. ಸೊ ತುಂಬ ಅದ್ಭುತವಾಗಿರೋಂಥ ಮೇಕಪ್ ನೀವು ತೊಗೋಬೋದು. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ಔಟ್ ಕೂಡ ಮಾಡ್ಬೋದು. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋ ಕಾರಣ, ಸ್ವಲ್ಪ ಹೈಪರ್ ಗ್ಯಾಸ್ಟ್ರಿಕ್ ಆಗಿರೋ ಕಾರಣ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಸಂಜೆ 5 ಗಂಟೆಗೆ ಕ್ಲೈಂಟ್ ನಮಗೆ ಹೇಳಿದರು 5 ಗಂಟೆಗೆ ಬಂದಿರಿ ಅಂತ. ಸೊ ನಾವು 5 ಗಂಟೆಗೆ ರೀಚ್ ಆಗಿ ಬಿಂದು ಜೀರಾ ಸ್ವಲ್ಪ ಕುಡಿದು ರೆಸ್ಟ್ ಮಾಡೋಣ ಅಂತ ಹೋದ್ವಿ ರೂಮ್ ಹತ್ರ. ಗೈಸ್, ಟೈಮ್ ಬಂದು ಇವಾಗ ಎಕ್ಸಾಕ್ಟಾಗಿ 7 ಗಂಟೆ 5 ನಿಮಿಷ. ಸೊ ನಾವು ಬಂದಿದ್ದು 5:30 ಅನ್ಸುತ್ತೆ. 5:30ಗೆ ನಾವು ಚೌಟ್ರಿಗೆ ಬಂದಿದ್ದು. ಸೊ ಬ್ರೈಡ್ ಹೇಳಿದ್ದು 5:30ಗೆ ಬನ್ನಿ ಅಂತ. ಸೊ ಆಲ್ರೆಡಿ 2 ಅವರ್ಸ್ ಆಗ್ತಾ ಬಂತು. ಸೊ ಏನೂ ಮಾಡೋಕ್ಕಾಗಲ್ಲ, ಸಿಚುವೇಶನ್ ಥರ ಬಂದೇ ಬರುತ್ತೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸತಿ 4 ಅವರ್ ಕೂಡ ಕಾದಿದ್ದೆ. ಮಿಡ್ನೈಟ್ 1 ಗಂಟೆಯಲ್ಲಿ ವರ್ಕ್ ಮಾಡಿದ ಕೂಡ ಇದೆ. ಸೊ ಎಲ್ಲ ಈ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕು. ನಿದ್ದೆ, ಊಟ, ಮನೆ, ಟ್ರಾವೆಲ್, ನೀವು ಏನೇನು ಮೈಂಡ್ ಸೆಟಲ್ಲಿ ಇರ್ತೀರೋ ಅದೆಲ್ಲನೂ. ಬಟ್ ಆಗಲ್ಲ, ಸ್ವಲ್ಪ ಸ್ಟ್ರಗಲ್ ಮಾಡಲೇಬೇಕು ಏನಾದರೂ ಹಿಟ್ ಮಾಡಬೇಕು ಲೈಫಲ್ಲಿ ಅಂದರೆ. ಸೊ ನನಗಿದೇನು ಹೊಸದು ಅಂತ ಅನ್ಸಲ್ಲ. ಬಟ್ ಇವತ್ತು ನನ್ನ ಹೆಲ್ತ್ ಹಾಳಾಗಿರೋದ್ರಿಂದ ನಂಗೆ ಸಿಕ್ಕಾಬಟ್ಟೆ ಒಂಥರ ಸಿವಿಯರ್ ಗ್ಯಾಸ್ಟ್ರಿಕ್ ಥರ ಆಗಿ ಹೆವಿ ಆಯಿತು. ಸೊ ಆಲ್ಮೋಸ್ಟ್ ಆಲ್ರೆಡಿ ಜೀರಾ ಕುಡಿದಿದ್ದೀನಿ, ಆದರೂ ಕಡಿಮೆ ಆಗ್ತಾನೇ ಇಲ್ಲ. ಟ್ಯಾಬ್ಲೆಟ್ ಕೂಡ ತಿಂದಿದ್ದೀನಿ, ಅದು ಆಗ್ತಿಲ್ಲ. ನೋಡಬೇಕು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ನಂಗೆ ಸಿಕ್ಕಾಬಟ್ಟೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿನೇ ಇದೆ. ಸೊ ನೋಡೋಣ ಇವತ್ತಿನ ದಿನ ಏನೇನಾಗುತ್ತೆ ಅಂತ. ಸೊ 7:30 ಆಯಿತು. ಅಷ್ಟೊತ್ತಿಗೆ ನನಗೆ ಇನ್ನೂ ಜಾಸ್ತಿನೇ ಆಗೋಯ್ತು. ವಾಮಿಟಿಂಗ್ ಥರ ಎಲ್ಲ ಅನಿಸ್ತಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಮಾಡ್ಬೇಕಾದ್ರೆ ನನಗೆ ಕೆಲವೊಂದು ವಿಷಯಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಎಷ್ಟು ಗಂಟೆಗೆ ಬರ್ತಾರೆ ಬ್ರೈಡು, ನಾನು ಏನೇನು ರೆಡಿ ಮಾಡಬೇಕು ಅನ್ನೋ ಥರನೇ ತಲೆಯಲ್ಲಿ ಓಡ್ತಿರುತ್ತೆ. ರೆಸ್ಟ್ ಅಂದರೆ ಖಂಡಿತ ರೆಸ್ಟ್ ಮಾಡೋಕ್ಕಾಗಲ್ಲ. ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ ಗ್ಯಾಸ್ಟ್ರಿಕ್ಕು. ಅದರಲ್ಲಿನೇ ನಮ್ಮ ಬ್ರೈಡ್ ಭೂಮಿಕಾ ಅವರು ಕೂಡ ಬಂದರು. ಸೊ ತುಂಬ ಸಿಂಪಲ್ಲಾಗಿ ಮೇಕಪ್ ಬೇಕಾಗಿತ್ತು. ಅವರು ಫಸ್ಟ್ ಟೈಮ್ ಮೇಕಪ್, ಎಲ್ಲ ಬ್ರೈಡ್ದು ಫಸ್ಟ್ ಟೈಮೇ ಮೇಕಪ್ ಇರುತ್ತೆ. ಸೊ ಇನ್ನೂ ಕೆಲವರಿಗೆ ತುಂಬಾ ಭಯ ಇರುತ್ತೆ, ಏನಾದರೂ ಹಾರ್ಮ್ ಆಗಿಬಿಡುತ್ತಾ, ಮೇಕಪ್ಪಿಂದ ಪ್ರಾಬ್ಲಮ್ ಆಗುತ್ತಾ, ಅಥವಾ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗುತ್ತೆ ಅನ್ನೋ ಥರ ತುಂಬ ಭಯದಲ್ಲೇ ಮೇಕಪ್ನ ಮಾಡಿಸ್ಕೊತಾ ಇರ್ತಾರೆ. ಸೊ ನನಗೆ ಅನ್ಸೋದು ಇಷ್ಟೇ, ನೀವೊಬ್ಬ ಒಳ್ಳೆ ಮೇಕಪ್ ಆರ್ಟಿಸ್ಟ್ನ, ಸೊ ಕರೆಕ್ಟಾಗಿ ವರ್ಕ್ ಮಾಡೋ ಅಂಥವ್ರನ್ನ ತೊಗೊಂಡ್ರೆ ಖಂಡಿತ ಏನೂ ಪ್ರಾಬ್ಲಮ್ ಆಗೋಲ್ಲ. ಇವಾಗ ಸ್ಟಾರ್ಟಿಂಗ್ ಬರ್ತಿರೋಂಥ ಮೇಕಪ್ ಆರ್ಟಿಸ್ಟ್ಗಳು ಯಾವ ಥರ ಇದ್ದಾರೆ ಅಂದರೆ, ಅರ್ಧಂಬರ್ಧ ಕಲ್ತಿರೋದಾಗಿರ್ಬೋದು, ಅಥವಾ ಬಜೆಟ್ ತುಂಬ ಕಡಿಮೆ, ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಇವಾಗ ಫಸ್ಟ್ ಕಾಪಿಗೂ ಒರಿಜಿನಲ್ಗೂ ಪ್ರಾಡಕ್ಟ್ಗೆ ಡಿಫ್ರೆನ್ಸೇ ಗೊತ್ತಿರಲ್ಲ ಕೆಲವರಿಗೆ, ಅದನ್ನು ತಗೊಂಡು ಯೂಸ್ ಮಾಡೋದು, ಆ ಥರ ಎಲ್ಲ ಆಗ್ತಿದೆ. ದಯವಿಟ್ಟು ಮೇಕಪ್ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರ ಪ್ರೊಫೈಲ್ನ ಒಂದ್ಸರಿ ಹೋಗಿ ಚೆಕ್ ಮಾಡಿ. ವರ್ಕ್ ಮಾಡ್ತಿದ್ದಾರಾ, ಏನು ಮಾಡ್ತಿದ್ದಾರೆ, ಟ್ರಸ್ಟೆಡ್ ಇದ್ದಾರಾ, ಆಮೇಲೆ ಅವ್ರು ಯಾರ ಹತ್ರ ಕಲ್ತಿದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಪ್ರತಿಯೊಬ್ಬ ಮೇಕಪ್ ಆರ್ಟಿಸ್ಟ್ ಯಾರೆಲ್ಲ ಮೆಂಟರ್ ಆಗಿರ್ತಾರೆ ಅವರು ಒಳ್ಳೆ ಪ್ರಾಡಕ್ಟ್ನೇ ಸಜೆಸ್ಟ್ ಮಾಡಿರ್ತಾರೆ. ಇನ್ನು ಕೆಲವೊಂದು ಸತಿ ಏನಾಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋಲಿ 1+1 ಸಿಗುತ್ತೆ, ಅಥವಾ ಇನ್ನೊಂದೇನೋ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ, ಸೇಮ್ ಸಿಗುತ್ತೆ ಅಂತ ಡೂಪ್ಲಿಕೇಟ್ಸ್ ಎಲ್ಲ ಮಾರ್ತಿರ್ತಾರೆ. ದಯವಿಟ್ಟು ಈ ಆ್ಯಪ್ಗಳಲ್ಲಿ ಒರಿಜಿನಲ್ಲೇ ಸಿಗುತ್ತೆ ಅನ್ನೋದು ತುಂಬ ಡೌಟು. ನಿಮಗೇನಾದರೂ ಇಂಟ್ರೆಸ್ಟಾಗಿ ಬೇಕಾಗಿತ್ತು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ಇದ್ದರೆ ಖಂಡಿತ ಒಂದು ಒಳ್ಳೆ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿ, ಅಥವಾ ಅಂದರೆ ಗೂಗಲಲ್ಲಿ ಕೂಡ ನಿಮಗೆ ರೇಟಿಂಗ್ ಕೊಟ್ಟಿರ್ತಾರೆ, ರೇಟಿಂಗ್ ಎಲ್ಲ ಚೆಕ್ ಮಾಡಿ ಎಷ್ಟು ಜನ ಬೈ ಮಾಡಿದ್ದಾರೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಐಟಮ್ನ ತೊಗೊಂಡು ನೀವು ವರ್ಕ್ನ ಮಾಡ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ನಮಗೆ ನಾನ್ ಬ್ರೈಡ್ ಕೂಡ ಇತ್ತು, ಅವ್ರದ್ದು ಕೂಡ ವರ್ಕ್ನ ಮಾಡಬೇಕಾಗಿತ್ತು. ನಾನು ಇವಾಗ ಬರ್ತಿರೋ ಮೇಕಪ್ ಮಾಡೋದಕ್ಕೆ ಇದನ್ನೇ ಹೇಳ್ತಿಲ್ಲ. ಬಟ್ ಏನಾದರೂ ಪ್ರಾಡಕ್ಟ್ನ ಬೈ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಹಾಗೆ ಪ್ರೈಸಿಂಗ್ ಕೂಡ ತುಂಬ ಲೋ ಲೆವೆಲಿಗೆ ಮಾಡೋಕ್ಕೆ ಹೋಗ್ಬಿಡಿ. ಏನಕ್ಕೆ ಅಂದರೆ ಮುಂದೆ ಫ್ಯೂಚರ್ಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲನೂ ಪ್ರತಿದಿನ ಸಾವಿರಾರು ಮೇಕಪ್ ಆರ್ಟಿಸ್ಟ್ಗಳು ಇಂಡಸ್ಟ್ರಿಗೆ ಬರ್ತಾನೆ ಇದ್ದಾರೆ, ಹೊಸತನ ತೋರಿಸ್ತಾನೆ ಇದ್ದಾರೆ. ಎಲ್ಲಿ ಕಡಿಮೆ ಇರುತ್ತೋ ಜನ ಅಲ್ಲಿಗೆ ಹೋಗ್ತಾರೆ. ಬಟ್ ಸಫರ್ ಆಗೋದು ಯಾವಾಗ ಅಂದರೆ ಫೈನಲ್ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಮೇಕಪ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೋಗ್ಬಿಟ್ಟು ಅವ್ರು ಮಾಡಿರೋ ಮೇಕಪ್ನ ಇನ್ನೊಬ್ಬ ಮೇಕಪ್ ಆರ್ಟಿಸ್ಟಿಗೆ ತೋರಿಸಿ, ನನಗೆ ಈ ಥರ ಆಯಿತು ಮದುವೆಲಿ, ಸೀಮಂತಕ್ಕೆ ಈ ಥರ ಮಾಡಿಕೊಡಿ, ನಾಮಕರಣಕ್ಕೆ ಈ ಥರ ಮಾಡಿಕೊಡಿ, ನನಗೆ ಬೇಜಾರಾಯಿತು ಮದುವೆಲಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ಆ ಥರ ಕೆಟ್ಟ ಹೆಸರು ತಗೊಳಕ್ಕೆ ಹೋಗ್ಬಿಡಿ. ವರ್ಕ್ ಮಾಡೋ ಜಾಗದಲ್ಲಿ ಯಾವತ್ತೂ ಆಗಲಿ ನೀವು ಅಮೌಂಟ್ ತಗೊತಿದ್ರಲ್ಲ ಅದಕ್ಕೆ ಕರೆಕ್ಟಾಗಿ ವರ್ತಿರೋಂಥ ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಖಂಡಿತ ಏನೂ ಪ್ರಾಬ್ಲಮ್ ಆಗೋಲ್ಲ. ಪ್ರಾಡಕ್ಟ್ ಹೈ ಬಜೆಟ್ ಅಂತ ಅನ್ನೋದಕ್ಕಿಂತ 10,000 20,000 ಕೊಟ್ಟು ಒಂದು ಫೌಂಡೇಶನ್ ತೊಗೊಳೋದಕ್ಕಿಂತ ನೀವು ಒಂದು 3,000 ರೂಪಾಯಿದು ತೊಗೊಂಡ್ರು, 4,000 ರೂಪಾಯಿ ತೊಗೊಂಡ್ರು
ನಿಮ್ಮ ಟೆಕ್ನಿಕ್ಸ್ ತುಂಬಾ ಮುಖ್ಯ ಆಗುತ್ತೆ, ಸ್ಕಿಲ್ಸ್ ಮುಖ್ಯ ಆಗುತ್ತೆ, ನೀವು ಜನನ ಹೆಂಗೆ ಸಂಭಾಳಿಸ್ತೀರ ಅನ್ನೋದು ಕೂಡ ಮ್ಯಾಟರ್ ಆಗಿರುತ್ತೆ. ಆಮೇಲೆ ಕ್ಲೈಂಟ್ಗೆ ಅವ್ರ ಥರನೇ ಇರೋ ಥರ ಮೇಕಪ್ನ ಮಾಡಿ, ಜಾತ್ರೆ ಥರ ಎಲ್ಲ ಮೇಕಪ್ ಮಾಡೋಕೆ ಹೋಗ್ಬಿಡಿ. ಇನ್ನು ಕೆಲವು ಆರ್ಟಿಸ್ಟ್ಗಳು ಇರ್ತಾರೆ, ನಾನು ಹಿಂಗೆ ಮಾಡೋದು, ನಾನು ಹಂಗೆ ಮಾಡೋದು, ಆ್ಯಟಿಟ್ಯೂಡ್ ತೋರಿಸೋದು, ನೀನು ಹಂಗೆ ಅದೆಲ್ಲ ನಡೆಯೋದೇ ಇಲ್ಲ ಇಂಡಸ್ಟ್ರೀಲಿ. ಇವಾಗ ಕ್ಲೈಂಟ್ ಆಚಾರ ವಿಚಾರಗಳು ತುಂಬ ಇವಾಗ ಬೆಲೆ ಕೊಡ್ತಾರೆ. ಎಲ್ಲ ಕ್ಲೈಂಟು ಅವ್ರವ್ರ ಫ್ಯಾಮಿಲಿಗಳನ್ನ ನಾನು ಇಷ್ಟೊಂದು ಮದುವೆಗಳಲ್ಲಿ ನೋಡಿರೋ ಪ್ರಕಾರ ಅವ್ರದ್ದೇ ಆದಂಥ ಮೊಗ್ಗಿನ ಜಡೆ ಇರುತ್ತೆ, ಅವ್ರದ್ದೇ ಆದಂಥ ವೇ ಆಫ್ ವೇರಿಂಗ್ ಡ್ರೆಸ್ಸಸ್ ಇರುತ್ತೆ. ಅದ್ರ ಪ್ರಕಾರ ನೀವು ಮೇಕಪ್ನ ಮಾಡಿ. ಆಮೇಲೆ ಅವ್ರ ಥರನೇ ಅಂದರೆ ಡೈಲಿ ಅವ್ರು ಹೆಂಗಿರ್ತಾರೆ ಅದೇ ಥರನೇ ಮೇಕಪ್ನ ಇಷ್ಟಪಡೋದು ಕ್ಲೈಂಟ್ಸು. ಸೊ ಅದೇ ಥರ ನೀವು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ನನಗೂ ಈ ಬ್ರೈಡ್ ಭೂಮಿಕಾ ಅವರು ಫಸ್ಟಿಂದನೇ ಫ್ರಂಟ್ ಹೇರ್ ಕಟ್ನ ಮಾಡಿಸ್ಕೊಂಡು ಬಂದಿದ್ದಾರೆ, ಫ್ರಂಟ್ ಹೇರ್ ಸ್ಟೈಲ್ ಮಾಡಿಸಿದ್ದಾರೆ. ಅದೇ ಥರ ಮೇಕಪ್ ನನಗೆ ಹಂಗೆ ಬೇಕು ಅಂತ ಕೇಳಿದ್ರು ಅವರ ಲವ್ ಸ್ಟೋರಿ ಕೂಡ ಅದೇ ಥರನೇ ಆ ಏರಿಂದನೇ ಸ್ಟಾರ್ಟ್ ಆಗಿರೋದು ಅನ್ನೋ ಕಾರಣಕ್ಕೆ ಅವ್ರು ಏನು ಫ್ರಂಟ್ ಹೇರ್ ಸ್ಟೈಲೇ ತೊಗೊಂಡಿರಲಿಲ್ಲ. ನಾನು ಹೆಂಗಿದ್ದೀನಿ ಹಂಗೆ ಕಾಣಬೇಕು, ಸಿಂಪಲಾಗಿ ಮೇಕಪ್ ಇರಬೇಕು, ಸ್ಯಾರಿ, ಹೇರ್ ಸ್ಟೈಲ್, ಜ್ಯುವೆಲ್ರಿ ಮಾತ್ರ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿದರು. ತುಂಬಾ ಅದ್ಭುತವಾಗಿ ಬಂದಿತ್ತು ಮೇಕಪ್ ಮಾತ್ರ. ಫೋಟೋಗ್ರಾಫರ್ ಹತ್ರ ನಾವು ರಿವ್ಯೂ ಕೂಡ ತೊಗೊಂಡ್ವಿ, ಚೆನ್ನಾಗಿತ್ತು. ಹರಿಬರಿ ಮೇಕಪ್ ಆಗಿದ್ರು ಬೆಳಗ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿದ್ವಿ ನಾವು. ಸೊ ನೀವು ಇಲ್ಲಿ ನೋಡ್ತಿದ್ರಲ್ಲ, ಸಾರಿ ಹಾಕೋಕ್ಕಿಂತ ಮುಂಚೆ ಅವರು ಹೇರ್ ಸ್ಟೈಲ್ನ ಒಂದ್ಸರಿ ಚೆಕ್ಔಟ್ ಮಾಡ್ಕೋತಾ ಇದ್ರು. ಅದಾದಮೇಲೆ ಫಸ್ಟ್ ವರ್ಕ್ ಎಲ್ಲ ಮುಗಿಸಿದ್ಮೇಲೆ ನಾನ್ ಬ್ರೈಡ್ ಕೂಡ ವರ್ಕ್ ಇತ್ತು. ನಾನ್ ಬ್ರೈಡ್ ವರ್ಕ್ನ ಕಂಪ್ಲೀಟ್ ಮಾಡಿದ್ವಿ. ನಿಜವಾಗ್ಲೂ ತುಂಬ ಎಲಿಗೆಂಟಾಗಿ ಕಾಣಿಸಿದ್ರು ಈ ಹುಡುಗಿ, ಏನು ಜಾಸ್ತಿ ಜ್ಯುವೆಲ್ರಿ ಏನು ಹಾಕೊಂಡಲೇ. ಸೊ ನಾನು ವರ್ಕೆಲ್ಲ ಕಂಪ್ಲೀಟ್ ಮಾಡಿದ್ದಾದಮೇಲೆ ಗ್ರೂಮ್ ಮೇಕಪ್ ಕೂಡ ಇತ್ತು, ಅವ್ರ ತಮ್ಮಂದೇ, ಅಂದರೆ ಭೂಮಿಕಾ ಅವರ ತಮ್ಮಂದು ವರ್ಕ್ ಇತ್ತು. ಅವ್ರಿಗೂ ಮಿನಿಮಲ್ ಮೇಕಪ್ ತುಂಬ ಚೆನ್ನಾಗಿ ಬಂದಿತ್ತು. ವರ್ಕ್ ತುಂಬಾ ಇಷ್ಟಪಟ್ಟರು ಎಲ್ಲರೂ. ಎಂಟೈರ್ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಈ ವರ್ಕ್ನ ರೆಫರ್ ಮಾಡಿರೋ ನಾಗೂ ಥ್ಯಾಂಕ್ ಯು ಸೋ ಮಚ್. ನಿನಗೂ ಒಳ್ಳೆ ಕ್ಲೈಂಟ್ ನನಗೂ. ಅವರು ತುಂಬ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಿಮಗೂ ಯಾರಿಗಾದರೂ ಗೈಸ್ ಮೇಕಪ್ ಏನಾದರೂ ಬೇಕಾಗಿತ್ತು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಮತ್ತೆ ನಂಬರ್ನ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ವರ್ಕ್ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ, 100% ಗ್ಯಾರಂಟಿ ಇರೋ ವರ್ಕ್ ಕೊಡ್ತಿದ್ವಿ. ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ವಿ. ಜ್ಯುವೆಲ್ರಿ ಕೂಡ ತುಂಬ ಆಪ್ಷನಬಲ್ ಇರುತ್ತೆ. ಒಂದ್ಸಲಿ ಖುಷಿ ಮೇಕಪ್ ಸ್ಟುಡಿಯೋ ಪೇಜ್ನ ಸರ್ಚ್ ಮಾಡಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ವರ್ಕ್ ಎಲ್ಲ ಬಂದಿತ್ತು. ನಾನು ಕೂಡ ಬೆಳಗ್ಗೆಗೆ ತುಂಬಾ ಆ್ಯಕ್ಟಿವ್ ಆಗಿದ್ದೆ ಆಲ್ರೆಡಿ. ತುಂಬ ಚೆನ್ನಾಗಿ ಏನದು ನೈಟ್ ರೆಸ್ಟ್ ಮಾಡಿದ್ರಿಂದ ಏನು ಅಷ್ಟೊಂದೇನು ಅನ್ನಿಸ್ತಿರಲಿಲ್ಲ. ಬೆಳಗ್ಗೆ ಎಲ್ಲ ವರ್ಕೆಲ್ಲ ಮುಗಿಸಿ ಒಂದು ಸ್ಯಾರಿನ ವೇರ್ ಮಾಡಿಸ್ಬೇಕಿತ್ತು. ಮುಹೂರ್ತ ಆದಮೇಲೆ ಸ್ಯಾರಿನ ಏನದು ವೇರ್ ಮಾಡಿಸಿ ನಾವು ಅಲ್ಲಿಂದ ಹೊರಟ್ವಿ. ಸೊ ಈ ಎಂಟೈರ್ ಮೇಕಪ್ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿತ್ತು. ಎಕ್ಸ್ಪೀರಿಯೆನ್ಸು ಅಷ್ಟೇ ಚೆನ್ನಾಗಿತ್ತು. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಒಂದ್ಸಗೆ ನಾವು ಭೂಮಿಕಾ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಅಂತ ಹೇಳ್ತಾ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ವಾಪಸ್ ನಮ್ಮೂರಿಗೆ ಬಂದ್ವಿ. ಸೊ ಗೈಸ್, ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ.